ನಮಸ್ಕಾರ ಸ್ನೇಹಿತರೆ, ಮಾರ್ಕೆಟ್ ಮೈಂಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮೊದಲಿಗೆ ನಾನು ಡಿಸ್ಕ್ಲೈಮರ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಚರ್ಚಿಸಲಾಗುವ ಯಾವುದೇ ರೀತಿಯ ಸ್ಟಾಕ್ಸ್ಗಳು ಬೈ ಸೆಲ್ ಹೋಲ್ಡ್ ರೆಕಮೆಂಡೇಷನ್ ಆಗಿರುವುದಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾಗಿದೆ. ಜಸ್ಟ್ ಫಾರ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಡೌ ಜೋನ್ಸ್ ಪರ್ಫಾರ್ಮೆನ್ಸನ್ನು ನೋಡೋಣ. ಸೊ ನೋಡಿದ್ರೇ ಗೊತ್ತಾಗುತ್ತೆ, ಅಂಥ ಒಳ್ಳೆ ಪರ್ಫಾರ್ಮೆನ್ಸ್ ಏನೂ ಇರಲಿಲ್ಲ. ಫ್ಲ್ಯಾಟಾಗಿ ಓಪನ್ ಆಗಿ ಫ್ಲ್ಯಾಟಾಗಿ ಕ್ಲೋಸ್ ಆಗಿದೆ. 0.14% ಅಪ್ ಆಗಿ ಕ್ಲೋಸ್ ಆಗಿದೆ. ಅದೇ ರೀತಿ S&P 500ಗೆ ಬರೋದಾದರೆ ಇದರಲ್ಲೂ ಕೂಡ ಹೇಳುವಂಥ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿಲ್ಲ. ಅಲ್ಲಲ್ಲಿ ಸ್ಪೈಕ್ಸ್ ಬಂದಿದೆ ಅಷ್ಟೇ. ನಂತರ ಕ್ಲೋಸಿಂಗ್ ಟೈಮಲ್ಲಿ ಪಾಸಿಟಿವ್ ಮೊಮೆಂಟಮ್ ಬಂದು 0.42% ಅಷ್ಟು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ ಅದೇ ರೀತಿ ಇಂಡಿಯನ್ ಮಾರ್ಕೆಟಿಗೆ ಬರೋದಾದರೆ FII DII ಡೇಟಾ ನೋಡೋಣ. ಸೊ FIIs ಮತ್ತೆ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು, ಡೇಟ್ 21 ಆಗಸ್ಟ್. ಸೊ DII ಅವರು ಬೈ ಮಾಡಿದ್ದು 13,299 ಕೋಟಿ, ಸೆಲ್ ಮಾಡಿರೋದು 10,202 ಕೋಟಿ. ಸೊ ನೆಟ್ ವ್ಯಾಲ್ಯೂ 3,097 ಕೋಟಿ ಬೈ ಮಾಡಿದ್ದಾರೆ. ಅದೇ ರೀತಿ FIIಗೆ ಬರೋದಾದರೆ 16,888 ಕೋಟಿ ಬೈ ಮಾಡಿದ್ದಾರೆ, 17,687 ಕೋಟಿ ಸೆಲ್ ಮಾಡಿದ್ದಾರೆ. ಸೊ ಇವತ್ತು ಕೂಡ FIIs ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಇವತ್ತು ಯಾವೆಲ್ಲ ಸ್ಟಾಕ್ಸ್ಗಳು ಫೋಕಸಲ್ಲಿ ಇರ್ತವೆ ಅಂತ ನೋಡೋದಾದರೆ ಝೊಮ್ಯಾಟೊ. ಸೊ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಒಂದೊಳ್ಳೆ ಬಿಸ್ನೆಸ್ ಡೀಲ್ ಆಗಿದೆ. ಏನಪ್ಪ ಅಂತಂದರೆ, ಪೇಟಿಎಮ್ನ ಎಂಟರ್ಟೈನ್ಮೆಂಟ್ ಟಿಕೆಟಿಂಗ್ ಬಿಸ್ನೆಸ್ನ ಝೊಮ್ಯಾಟೊ 2,048 ಕೋಟಿ ಕೊಟ್ಟು ಬೈ ಮಾಡಿದೆ. ಸೊ ನಿನ್ನೆ ನೋಡ್ಬೋದು, ಸ್ಟಾಕಲ್ಲಿ 1.27% ಅಷ್ಟು ಫಾಲ್ ಆಗಿದೆ. ಸೊ 5 ಡೇಸಲ್ಲಿ ಹೇಳುವಂಥ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿಲ್ಲ, ಫ್ಲ್ಯಾಟ್ ಅಂತಲೇ ಹೇಳ್ಬೋದು. ಸೊ 1 ಮಂತಲ್ಲಿ 17% ಪಾಸಿಟಿವ್ ರಿಟರ್ನ್ಸನ್ನು ಕೊಟ್ಟಿದೆ. 6 ಮಂತ್ಸಲ್ಲಿ 60% ಪ್ಲಸ್ ಒಂದೊಳ್ಳೆ ರಿಟರ್ನ್ಸನ್ನು ಕೊಟ್ಟಿದೆ. ಸೊ ಅದೇ ರೀತಿ 1 ಇಯರ್ ರಿಟರ್ನ್ಸ್ ನೋಡೋದಾದರೆ 182.67% ಅಷ್ಟು ಎಕ್ಸಲೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ. ಸೊ ಝೊಮ್ಯಾಟೊ ಲಾಸ್ಟ್ 5 ಕ್ವಾರ್ಟರ್ಸಿಂದನೂ ಒಂದೊಳ್ಳೆ ಬ್ಯಾಲೆನ್ಸ್ ಶೀಟ್ನ ಮೇಂಟೈನ್ ಮಾಡ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು, ಲಾಸ್ ಮೇಕಿಂಗ್ ಕಂಪ್ನಿಯಿಂದ ಬ್ರೇಕ್ ಇವನ್ಗೆ ಬಂದು ಇವಾಗ ಪ್ರಾಫಿಟ್ಸ್ ಮಾಡ್ತಾ ಇದ್ದಾರೆ. ಸೊ ಈ ಎಂಟರ್ಟೈನ್ಮೆಂಟ್ ಬಿಸ್ನೆಸ್ ಕೂಡ ಝೊಮ್ಯಾಟೊಗೆ ಒಂದು ಹೊಸ ಚಾಲೆಂಜ್ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ಝೊಮ್ಯಾಟೊ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡೋಣ. ಈ ಸ್ಟಾಕ್ ಇವತ್ತು ತುಂಬಾ ಫೋಕಸಲ್ಲಿರುತ್ತೆ, ನೀವು ಕೂಡ ವಾಚ್ ಮಾಡ್ಬೋದು. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು RVNL DMIA ಜೊತೆಗೆ ಕೊಲ್ಯಾಬ್ರೇಟ್ ಮಾಡಿಕೊಂಡು MOUಗೆ ಸೈನ್ ಮಾಡಿದೆ. ಇವ್ರ ಮೇನ್ ಫೋಕಸ್ ಏನಪ್ಪ ಅಂತಂದರೆ, ಮಲೇಷಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ನ ಮಾಡೋದು. ಅದಾದಮೇಲೆ ಆಲ್ ಸೌತ್ ಈಸ್ಟ್ ನೇಷನ್ಸ್ ಮತ್ತು ಅದರ್ ಮಾರ್ಕೆಟ್, ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಸರ್ವಿಸಸ್ನ ಬಿಸ್ನೆಸ್ಗಳನ್ನು ಪಡ್ಕೊಳ್ಳೋದು. ಸೊ ಅದೇ ರೀತಿ ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ ಝೆನ್ ಟೆಕ್ನಾಲಜೀಸ್. ಸೊ ನೀವಿಲ್ಲಿ ನೋಡ್ಬೋದು, 15,000 ಮಾರ್ಕೆಟ್ ಕ್ಯಾಪ್ ಇರುವಂಥ ಒಂದು ಮಿಡ್ ಕ್ಯಾಪ್ ಕಂಪನಿ. ಒಂದು ದಿನದಲ್ಲಿ 5% ಪಾಸಿಟಿವ್ ರಿಟರ್ನ್ಸ್ ಕೊಟ್ಟು ಅಪ್ಪರ್ ಸರ್ಕ್ಯೂಟಲ್ಲಿ ಕ್ಲೋಸ್ ಆಗಿದೆ. 5 ಡೇಸಲ್ಲಿ ನೋಡೋದಾದರೆ 8.36% ಅಷ್ಟು ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿದೆ. ಅದೇ ರೀತಿ 1 ಮಂತಲ್ಲಿ ನೋಡೋದಾದರೆ 24.15% ಅಷ್ಟು ಪಾಸಿಟಿವ್ ರಿಟರ್ನ್ಸ್ನ ಕೊಟ್ಟಿದೆ. ಅದೇ ರೀತಿ 6 ಮಂತ್ಸಲ್ಲಿ ನೋಡೋದಾದರೆ 121% ಅಷ್ಟು ಒಂದೊಳ್ಳೆ ರಿಟರ್ನ್ಸ್ನೇ ಕೊಟ್ಟಿದೆ ಅಂತ ಹೇಳ್ಬೋದು. 1 ಇಯರಲ್ಲಿ ನೋಡೋದಾದರೆ ಸೊ 111% ಎಕ್ಸಲೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ. ಸೊ ಈ ಸ್ಟಾಕ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಯಾಕಪ್ಪ ಅಂತಂದರೆ, ಇದು ಫಂಡ್ ರೈಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದೆ QIP ಮೂಲಕ. ಸೊ ಸೆಟ್ ಪ್ರೈಸ್ ಬಂದುಬಿಟ್ಟು 1,601 ರೂಪಾಯಿ. ಅದೇ ರೀತಿ ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ ಇರಿಡಾ. ನಿನ್ನೆ ನೋಡ್ಬೋದು, ಇರಿಡಾ ಅಂತ ಏನು ಪರ್ಫಾರ್ಮೆನ್ಸ್ ಮಾಡಿಲ್ಲ. ಸೊ 0.56 ಅಷ್ಟು ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದೆ. ಸೊ 5 ಡೇಸ್ ನೋಡೋದಾದರೆ ಫ್ಲ್ಯಾಟ್ ಅಂತಲೇ ಹೇಳ್ಬೋದು. ಅಂತ ಹೇಳುವಂಥ ಪರ್ಫಾರ್ಮೆನ್ಸ್ ಅಂತೂ ಏನೂ ಇಲ್ಲ. ಸೊ 1 ಮಂತಲ್ಲಿ ನೆಗೆಟಿವ್ ರಿಟರ್ನ್ಸ್ ಬಂದಿದೆ, 11% ನೆಗೆಟಿವ್ ರಿಟರ್ನ್ಸ್. 6 ಮಂತ್ಸಲ್ಲಿ ನೋಡೋದಾದರೆ 42% ಅಷ್ಟು ಪಾಸಿಟಿವ್ ರಿಟರ್ನ್ಸನ್ನೇ ಕೊಟ್ಟಿದೆ. ಸೊ 1 ಇಯರಲ್ಲಿ ನೋಡೋದಾದರೆ 298%, ಆಲ್ಮೋಸ್ಟ್ 300% ಅಷ್ಟು ಪಾಸಿಟಿವ್ ರಿಟರ್ನ್ಸ್ನೇ ಕೊಟ್ಟಿದೆ. ಈ ಕಂಪ್ನಿನೂ ಇವತ್ತು ನ್ಯೂಸಲ್ಲಿರುತ್ತೆ. ಯಾಕಪ್ಪ ಅಂತಂದರೆ, ಕಂಪ್ನಿನೂ 4,500 ಕೋಟಿಯಷ್ಟು ಫಂಡ್ ರೈಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದೆ. ಸೊ 29 ಆಗಸ್ಟಿಗೆ ಬೋರ್ಡ್ ಮೀಟಿಂಗ್ ಇದೆ. ಸೊ ಅದೇ ಮೇನ್ ಫೋಕಸ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಸ್ಟಾಕ್ಸ್ ನೋಡೋದಾದರೆ ಜೀನಸ್ ಪವರ್ ಇನ್ಫ್ರಾಸ್ಟ್ರಕ್ಚರ್. ಸೊ ಈ ಸ್ಟಾಕ್ನು ಸುದ್ದಿಯಲ್ಲಿರುತ್ತೆ. ನಿನ್ನೆ 3,608 ಕೋಟಿ ವರ್ತು ಒಂದು ಆರ್ಡರ್ ಸಿಕ್ಕಿದೆ. ಅದೇ ರೀತಿ ನೋಡ್ಬೋದು, ಸ್ಟಾಕಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಸೊ ಆಲ್ರೆಡಿ ಅಪ್ಪರ್ ಸರ್ಕ್ಯೂಟಲ್ಲಿ ಕ್ಲೋಸ್ ಆಗಿದೆ. ಸೊ 5 ಡೇಸ್ ರಿಟರ್ನ್ಸ್ ನೋಡೋದಾದರೆ 12% ರಿಟರ್ನ್ಸ್ ಆಲ್ರೆಡಿ ಮಾರ್ಕೆಟಿಂದ ಸಿಕ್ಕಿದೆ 5 ದಿನದಲ್ಲಿ. ಅದೇ ರೀತಿ 1 ಮಂತಲ್ಲಿ ನೋಡೋದಾದರೆ 25%, 6 ಮಂತ್ಸಲ್ಲಿ ನೋಡೋದಾದರೆ 74% ರಿಟರ್ನ್ಸ್.
ಅದೇ 1 ಇಯರ್ ರಿಟರ್ನ್ಸ್ ನೋಡೋದಾದ್ರೆ ಆಲ್ಮೋಸ್ಟ್ 100% ರಿಟರ್ನ್ಸ್ ಅಂತೂ ಕೊಟ್ಟಿದೆ. ಮಾರ್ಕೆಟ್ ಕ್ಯಾಪ್ ನೋಡ್ಬೋದು 13,000 ಕೋಟಿ ಪ್ಲಸ್ ಇದೆ. ಸೊ ಇದು ಒಂಥರ ಹಾಟ್ ಸ್ಟಾಕ್ ಅಂತಾನೆ ಹೇಳ್ಬೋದು. ಮೊನ್ನೆ ಅಷ್ಟೇ ಒಂದು 2,300 ಕೋಟಿದು ಆರ್ಡರ್ ಸಿಕ್ಕಿತ್ತು, ಮತ್ತೆ ನಿನ್ನೆ 3,600 ಕೋಟಿ ಆರ್ಡರ್ ಸಿಕ್ಕಿದೆ. ಅದೇ ರೀತಿ ನೆಕ್ಸ್ಟ್ ಸ್ಟಾಕ್ಸ್ ನೋಡೋದಾದ್ರೆ L&Tಗೂ ನಿನ್ನೆ ಒಂದು ಆರ್ಡರ್ ಸಿಕ್ಕಿದೆ. 2,500ರಿಂದ 5,000 ಕೋಟಿ ವರ್ತು ಪ್ರಾಜೆಕ್ಟ್ ಸಿಕ್ಕಿದೆ. ಆದರೆ ಮಾರ್ಕೆಟಲ್ಲಿ ಅಂಥ ಮೊಮೆಂಟಮ್ ಏನೂ ಬಂದಿರಲಿಲ್ಲ, ಫ್ಲಾಟ್ ಆಗಿ ಟ್ರೇಡ್ ಆಗಿ ಕ್ಲೋಸ್ ಆಗಿದೆ. ಇದನ್ನೂ ಬೇಕಿದ್ರೆ ವಾಚ್ ಮಾಡ್ಬೋದು. ಇದೇ ರೀತಿಯ ನ್ಯೂಸ್ ರಿಲೇಟೆಡ್ ಸ್ಟಾಕ್ಸ್ಗಳನ್ನು ಈ ಚಾನಲ್ನಲ್ಲಿ ಡೈಲಿ ಕವರ್ ಮಾಡ್ತಾ ಇರ್ತೀನಿ. ಮತ್ತು ಬೇರೆ ಬೇರೆ ಕಂಪನಿಗಳ ಫಂಡಮೆಂಟಲ್ ಅನಾಲಿಸಿಸನ್ನು ಕೂಡ ಈ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸ್ಟಾಕ್ ರಿಲೇಟೆಡ್ ಅಥವಾ ಮಾರ್ಕೆಟ್ ರಿಲೇಟೆಡ್ ಯಾವುದೇ ರೀತಿಯ ಕ್ವೈರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಅದನ್ನು ಕವರ್ ಮಾಡ್ತೀನಿ.